ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್.in ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಟುಕೊಂಡು ಹಿಂದಿನ ವರ್ಷಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಈಗ ಮೊದಲಿಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಅಧ್ಯಾಯದ ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಈ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಎಜುಕೇಷನ್.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಹೇಳಬೇಕಾಗಿರ್ತಕ್ಕಂಥದ್ದು ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಗೆ ಈಗ ಮುಂದಿನ ವಾರ್ಷಿಕ ಪರೀಕ್ಷೆಯ ದೂರದೃಷ್ಟಿಯನ್ನ ಇಟ್ಕೊಂಡು ನಾನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ವಿವಿಧ ಅಧ್ಯಾಯಗಳಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ನಿಮ್ಮ ಜೊತೆಗೆ ಸಂಚಿಕೆಗಳನ್ನು ಹಂಚಿಕೊಳ್ತಿದ್ದೀನಿ. ನೀವು ಆದಷ್ಟು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಎಜುಕೇಷನ್.in ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ವಿದ್ಯಾರ್ಥಿ ಮಿತ್ರರೇ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂಥ ಅಧ್ಯಾಯದ ಮೇಲೆ ಹಿಂದಿನ ವರ್ಷಗಳಲ್ಲಿ ಕೇಳಲಾಗಿರ್ತಕ್ಕಂಥ ವಿವಿಧ ಪ್ರಶ್ನೆ ಪತ್ರಿಕೆಗಳು, ಈ ಕುರಿತಾದಂಥ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಈ ಒಂದು ಸಂಚಿಕೆಯಲ್ಲಿ ಉತ್ತರ ಸಹಿತವಾಗಿ ನೋಡೋಣ ಅಂತ ಹೇಳ್ತಾ, ಮೊದಲಿನ ಪ್ರಶ್ನೆಯನ್ನು ನೋಡೋದಾದ್ರೆ 2023ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋದಾದ್ರೆ, ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳ ವಿನಿಮಯ ಮಾಡಿಕೊಳ್ಳು ಮತ್ತು ಒಂದು ಪ್ರಕ್ಷೇಪಣವುಂಟು ಮಾಡುವ ಕ್ರಿಯೆ ಯಾವುದು ಅಂತಂದ್ರೆ PaCl2 ಮತ್ತು Na2SO4 ಆಗಿರ್ತದೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನ 2023ರ ಏಪ್ರಿಲ್ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನ ಹಾಯಿಸ್ತಾರೆ ಏಕೆ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ನಾವು ನೋಡಿದೀವಿ, ಚಿಪ್ಸ್ ಪೊಟ್ಟಣಗಳಲ್ಲಿ ಗ್ಯಾಸ್ ತುಂಬಿರ್ತಕ್ಕಂಥ ಒಂದು ಅನಿಲ ಇರ್ತದ. ಆ ಅನಿಲವನ್ನ ಆ ಅನಿಲ ಏನಾಗಿರ್ತದ ಅಂತಂದ್ರೆ ಹೈಡ್ರೋಜನ್ ಅನಿಲ ಆಗಿರ್ತದ. ನೈಟ್ರೋಜನ್ ಅನಿಲ ಆಗಿರ್ತದ. ಈ ನೈಟ್ರೋಜನ್ ಅನಿಲವನ್ನ ಯಾಕೆ ಚಿಪ್ಸ್ ಪೊಟ್ಟಣಗಳಲ್ಲಿ ಹಾಯಿಸಿರ್ತಾರ ಅನ್ನೋದನ್ನ ನೋಡೋದಾದ್ರೆ, ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನ ತಡೆಗಟ್ಟಲು ಅಥವಾ ಕುಮುಟುವಿಕೆಯನ್ನ ತಡೆಗಟ್ಟಲು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನ ಹಾಯಿಸ್ತಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ಹೊಂದಿರುವ ಒಂದು ಪ್ರಮಾಣಕ್ಕೆ ಕಬ್ಬಿಣದ ಮೊಳೆಯೊಂದನ್ನು ಹಾಕಲಾಗಿದೆ. ಕಬ್ಬಿಣದ ಮೊಳೆಯು ಕ್ರಮೇಣವಾಗಿ ಕಂದು ಬಣ್ಣಕ್ಕೆ ತಿರುಗುತ್ತದೆ ಏಕೆ ಅಂತಂದ ಕೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರವನ್ನ ನಾವು ನೋಡೋದಾದ್ರೆ, ಕಬ್ಬಿಣವು ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸುತ್ತದೆ. ಸ್ಥಾನಪಲ್ಲಟಗೊಂಡ ತಾಮ್ರವು ಕಬ್ಬಿಣದ ಮೊಳೆಯ ಮೇಲೆ ಸಂಗ್ರಹವಾಗ್ತದ ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಈ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನ ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಯ ವಿಧವನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಂಟು ಮಾಡ್ತದ ಅನ್ನುವಂಥದ್ದು. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ನಾವು ಕಾಯಿಸಿದ್ವಿ ಅಂತಂದ್ರೆ ಕಾಸಿದ ನಂತರ ಏನಾಗ್ತದ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನಮಗೆ ಉತ್ಪತ್ತಿ ಆಗ್ತದ ಅನ್ನುವಂಥದ್ದನ್ನು ನೋಡ್ಕೋಬೇಕು. ಈ ಕ್ರಿಯೆಗೆ ಏನು ಸರಿದೂಗಿಸುವ ಸಮೀಕರಣವನ್ನು ನಾವು ಬರೆದಿದ್ದೀವಿ. ಈ ರಾಸಾಯನಿಕ ಕ್ರಿಯೆಯನ್ನು ನಾವಂತ ಏನಂತ ಕರಿತೀವಿ, ರಾಸಾಯನಿಕ ವಿಭಜನೆ ಅಥವಾ ಉಷ್ಣ ವಿಭಜನೆ ಕ್ರಿಯೆ ಅಥವಾ ಅಂತರುಷ್ಣಕ ಕ್ರಿಯೆ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಜೂನ್ 2023ರಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡೋದಾದ್ರೆ, ಇದು ರಾಸಾಯನಿಕ ಸಮೀಕರಣಗಳು ಮತ್ತು ಈ ಒಂದು ಅಧ್ಯಾಯದಲ್ಲಿ ನೋಡೋದಾದ್ರೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂಥ ಅಧ್ಯಾಯದಲ್ಲಿ 2023 ಜೂನ್ರಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಒಂದನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಿಗೆ ನೈಟ್ರೋಜನ್ ಅಂತ ಅನಿಲವನ್ನ ಹಾಯಿಸಲು ಕಾರಣ ಅಂತ ಕೇಳಿದ್ದಾರೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಚಿಪ್ಸ್ ಪಾಕೆಟ್ಗಳಲ್ಲಿ ಇರ್ತಕ್ಕಂಥ ಚಿಪ್ಸ್ ಉತ್ಕರ್ಷಣಗೊಳ್ಳಬಾರದು ಅನ್ನುವಂಥ ಉದ್ದೇಶದಿಂದ ಉತ್ಕರ್ಷಣಗೊಳ್ಳುವುದನ್ನ ತಡೆಗಟ್ಟಲು ನೈಟ್ರೋಜನ್ ನಂತಹ ಅನಿಲವನ್ನ ಚಿಪ್ಸ್ ಪಾಕೆಟ್ ಒಳಗೆ ಹಾಯಿಸಿರ್ತಾರ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನ ಯಾವುದಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ CaOH ಅಂತಕ್ಕಂಥದ್ದು ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ
ಉತ್ಪತ್ತಿಯಾಗುವ ಉತ್ಪನ್ನ ಯಾವ್ದಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಒಂದು ಪ್ರಮಾಣದಲ್ಲಿ ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನ ಸೇರಿಸಿದಾಗ ಉತ್ಪತ್ತಿಯಾಗುವ ಜಲ ವಿಲೀನಗೊಳ್ಳುವ ಪ್ರಕ್ಷೇಪ ಯಾವುದಪ್ಪ ಅಂತಂದ್ರೆ ಬೇರಿಯಂ ಸಲ್ಫೇಟ್. ಒಂದು ಪ್ರಮಾಣದಲ್ಲಿ ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನ ಸೇರಿಸಿದಾಗ ಉತ್ಪತ್ತಿಯಾಗುವ ಜಲ ವಿಲೀನಗೊಳ್ಳುವಂತಹ ಪ್ರಕ್ಷೇಪ ಯಾವುದು ಅಂತಂದ್ರೆ ಬೇರಿಯಂ ಸಲ್ಫೇಟ್ ಅಥವಾ BaSO4 ಆಗಿರ್ತದ. ಅದೇ ರೀತಿಯಾಗಿ ಬಿಳಿ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಬಿಳಿ ಪ್ರಕ್ಷೇಪ ಉಂಟಾಗಲು ಕಾರಣದ ಅಯಾನಗಳು SO4 ಮತ್ತು ಬೇರಿಯಂ +2 ಅಯಾನ್ಗಳು ಕಾರಣ ಆಗಿರ್ತಾವ ಅನ್ನುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಏನು ಅಂತಂದ್ರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಥವಾ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಅದೇ ರೀತಿಯಾಗಿ ಏಪ್ರಿಲ್ 2024ರ ಎಕ್ಸಾಮ್ 1 ನಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನ ನೋಡೋದಾದ್ರೆ, ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ಒಂದು ವಸ್ತುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಈ ಕ್ವಶನ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಒಂದು ರಾಸಾಯನಿಕ ಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರ್ತಕ್ಕಂಥ ವಸ್ತುಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ ಅಥವಾ ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಅಂತಂದ್ರೆ ZnO ಅಂತಕ್ಕಂಥದ್ದೇನು ಅಪಕರ್ಷಣಗೊಂಡಿರ್ತಕ್ಕಂಥ ವಸ್ತು ಆಗ್ಯದ. ಮತ್ತೆ ಇಲ್ಲಿ ಉತ್ಕರ್ಷಣಗೊಂಡಿರ್ತಕ್ಕಂಥ ವಸ್ತು ಯಾವುದು ಅಂತಂದ್ರೆ ಸಿ ಅಂತಕ್ಕಂಥದ್ದು ಉತ್ಕರ್ಷಣಗೊಂಡಿರ್ತಕ್ಕಂಥ ವಸ್ತು ಆಗ್ಯದ ಅನ್ನುವಂಥದ್ದು. ಅದೇ ರೀತಿಯಾಗಿ ಕುಮಟುವಿಕೆ ಎಂದರೇನು ಮತ್ತು ಇದನ್ನ ತಡೆಗಟ್ಟಲು ಯಾವ್ದಾದ್ರು 2 ವಿಧಾನಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ನೋಡೋದಾದ್ರೆ ಕುಮಟುವಿಕೆ ಅಂತಂದ್ರೆ ಮೊದಲಿಗೆ ನಾವು ಏನ್ ತಿಳ್ಕೊಬೇಕು, ಕೊಬ್ಬು ಅಥವಾ ಎಣ್ಣೆಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದನ್ನ ನಾವು ಏನಂತ ಕರಿತೀವಿ, ಕುಮಟುವಿಕೆ ಅಂತ ಕರಿತೀವಿ. ಅದನ್ನ ನಾವು ಸಾಮಾನ್ಯವಾಗಿ ಇಷ್ಟೇ ತಿಳ್ಕೊಳ್ಬೇಕು. ಕೊಬ್ಬು ಅಥವಾ ಎಣ್ಣೆಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದನ್ನು ನಾವು ಕುಮಟುವಿಕೆ ಅಂತ ಕರಿತೀವಿ. ಈ ಕುಮಟುವಿಕೆಯನ್ನು ನಾವು ತಡೆಗಟ್ಟಬೇಕಾಗಿರ್ತಕ್ಕಂಥ ವಿಧಾನಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಆಹಾರ ಪದಾರ್ಥಗಳು ಉತ್ಕರ್ಷಣೆ ತಡೆಗಟ್ಟುವ ವಸ್ತುಗಳನ್ನ ಸೇರಿಸ್ತಕ್ಕಂಥದ್ದು ಮೊದಲೇ ವಿಧಾನ. ಆದ್ರೆ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ ಸಂಗ್ರಹದಲ್ಲಿ ಶೇಖರಿಸುವುದು ಇನ್ನೊಂದು ವಿಧಾನ ಆಗಿರ್ತದ ಅನ್ನುವಂಥದ್ದು. ಅದೇ ರೀತಿಯಾಗಿ ಜೂನ್ 2024ರ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ 2 ನಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಅಧ್ಯಾಯದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋದಾದ್ರೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಉಷ್ಣದಲ್ಲಿ ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ದೊರೆತೈತಿ ಅನ್ನುವಂಥದ್ದು. ಅದೇ ರೀತಿಯಾಗಿ ನೈಸರ್ಗಿಕ ಅನಿಲ ಮೀಥೇನ್ CH4 ಅಂತಕ್ಕಂಥದ್ದು ದಹನ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು H2O ಅದರ ಜೊತೆ ನೀರು ದೊರೆತದ, ಅದರ ಜೊತೆಗೆ ಉಷ್ಣವನ್ನು ಬಿಡುಗಡೆ ಮಾಡ್ತದ ಅನ್ನುವಂಥದ್ದನ್ನ ಇಲ್ಲಿ 2024 ಜೂನ್ ನ ಎಕ್ಸಾಮ್ 2 ನಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ನಾವು ಬರೆದಿದ್ದೀವಿ. ಅದೇ ರೀತಿಯಾಗಿ ಕಾರಣ ಕೊಡಿ ಅಂತ ಕೇಳಿದ್ದಾರೆ. 2 ತಾಮ್ರದಿಂದ ಮಾಡಿದ ವಸ್ತುಗಳಿಗೆ ಗಾಳಿಗೆ ತೆರೆದಿಟ್ಟಾಗ ತಮ್ಮ ಮೇಲ್ಮೇಲ್ ಹೊಳಪು ಕಳೆದುಕೊಳ್ತದೆ. ಯಾಕಂತಂದ್ರೆ ತಾಮ್ರದಿಂದ ಮಾಡಿರ್ತಕ್ಕಂಥ ವಸ್ತುಗಳು ಗಾಳಿಗೆ ತೆರೆದಿಟ್ಟಾಗ ಅಲ್ಲಿ ಮೇಲ್ಮೇಲೆ ಆಕ್ಸೈಡ್ ಪದರು ಉಂಟಾಗ್ತದೆ. ಇದು ಒಂದು ಕಾರಣ. ಅದೇ ರೀತಿಯಾಗಿ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿನ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಯಾಕಂತಂದ್ರೆ ತಾಮ್ರ ಸಲ್ಫೇಟ್ ದ್ರಾವಣದಿಂದ ತಾಮ್ರವು ಸ್ಥಾನಪಲ್ಲಟಗೊಳಿಸ್ತದೆ. ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸ್ತದೆ. ಗೊಂಡಿರ್ತಕ್ಕಂಥ ತಾಮ್ರ ಕಬ್ಬಿಣದ ಮೊಳೆ ಮೇಲೆ ಲೇಪನವಾಗ್ತದ. ಅದಕ್ಕೆ ಏನಂತಂದ್ರೆ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ಬದಲಾಗ್ತದ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ನಾವು ಆಗಸ್ಟ್ 2024 ಎಕ್ಸಾಮ್ 3ನ ಪ್ರಶ್ನೆ ಪತ್ರಿಕೆಯನ್ನ ನೋಡೋದಾದ್ರೆ, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಮತ್ತು ಆನೋಡ್ಗಳ ಬಿಡುಗಡೆಯಾಗುವ ಅನಿಲಗಳು ಹಾಗೂ ಅವರ ಅನುಪಾತವು ಕ್ರಮವಾಗಿ ಏನಂತಂದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ 2:1 ಆಗಿರ್ತದ. ಅದರ ಅನುಪಾತ ಏನಾಗಿರ್ತದೆ 2:1 ಆಗಿರ್ತದೆ. ಅದು ರೆಡಾಕ್ಸ್ ಕ್ರಿಯೆಗಳು ಎಂದರೆ ಏನು ಅಂತ ಕೇಳಿದ್ದಾರೆ. ನೋಡೋದಾದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಇನ್ನೊಂದು ಪ್ರತಿವರ್ತಕವನ್ನ ಅಪಕರ್ಷಣಗೊಂಡರೆ ಅಂತಹ ರಾಸಾಯನಿಕ ಕ್ರಿಯೆಗಳನ್ನ ನಾವು ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ. ಇನ್ನು 3ನೇ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಒಂದು ಕಬ್ಬಿಣದ ಮೊಳೆಯನ್ನು ಮುಳುಗಿಸಿದೆ.
ಇಲ್ಲಿ ಯಾವ ವಿಧದ ರಾಸಾಯನಿಕ ಕ್ರಿಯೆ ಜರುಗುವುದು? ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ತಾಮ್ರದ ಸಲ್ಫೇಟ್ ದ್ರಾವಣವು ಕಬ್ಬಿಣದ ಮೊಳೆಯನ್ನು ಮುಳುಗಿಸಿದೆ. ಈ ಕ್ರಿಯೆಯನ್ನು ಏನಪ್ಪಾ ಅಂತಂದ್ರೆ ಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ನಾವು ಕರಿತೀವಿ. ಇದಕ್ಕೆ ರಾಸಾಯನಿಕ ಸಮೀಕರಣವನ್ನು ಬರೆಯುವುದಾದ್ರೆ FeClSO4 ಏನು ತಾಮ್ರದ ಸಲ್ಫೇಟ್ ದ್ರಾವಣದೊಳಗೆ ಕಬ್ಬಿಣದ ಮೊಳೆಯನ್ನ ಮುಳುಗಿಸಿದೆ. ಇದರ ನಂತರ ಏನಾಗುತ್ತದೆ ಅಂತಂದ್ರೆ ಇದು ಸ್ಥಾನಪಲ್ಲಟಗೊಳ್ತದ. ಗೊಂಡು ಏನಾಗ್ತದ ಕಾರ್ಬನ್ ಸಾರಿ ಏನು ತಾಮ್ರ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರ ಸ್ಥಾನಪಲ್ಲಟಗೊಂಡು ನಮಗೆ ಕಬ್ಬಿಣದ ಆಕ್ಸೈಡ್ ಕಬ್ಬಿಣದ ಸಲ್ಫೇಟ್ ದೊರೀತದ ಅನ್ನುವಂಥದ್ದು. ಏಕೆಂದ್ರೆ ಕಬ್ಬಿಣದ ಕಬ್ಬಿಣವು ತಾಮ್ರವನ್ನು ಅದರ ಲವಣ ದ್ರಾವದಿಂದ ಸ್ಥಾನಪಲ್ಲಟಗೊಳಿಸ್ತದ ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, 4ನೇ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಕೆಳಗಿನ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಿ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಕೊಟ್ಟಿರ್ತಕ್ಕಂಥ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಸರಿದೂಗಿಸಿ ನಾವು ಕೊಟ್ಟಿದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕುರಿತಾದಂತಹ ಒಂದು ಪ್ರಶ್ನೆ ಕೂಡ ನಿಮ್ಮ ಪ್ರತಿಯೊಂದು ಎಕ್ಸಾಮ್‌ನಲ್ಲಿ ಬರ್ತದ. ಸರಿದೂಗಿಸಿ ಅಂತೇಳಿ ಒಂದು ರಾಸಾಯನಿಕ ಸಮೀಕರಣವನ್ನು ಕೊಟ್ಟಿರ್ತಾರೆ. ಕಚ್ಚಾ ರಾಸಾಯನಿಕ ಸಮೀಕರಣ ಕೊಟ್ಟಾಗ ನೀವು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಸರಿದೂಗಿಸ್ಬೇಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಒಂದು ಹಿಂದಿನ ಸಂಚಿಕೆಗಳಲ್ಲಿ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಹೇಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಸಂಚಿಕೆಗಳನ್ನು ಹಂಚಿಕೊಂಡಿದ್ದೀನಿ. ವಿವರವಾಗಿ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೇನೆ. ಆ ಸಂಚಿಕೆಗಳನ್ನು ನಮ್ಮ education.it ಯೂಟ್ಯೂಬ್ ಚಾನಲ್‌ನಲ್ಲಿ ನಿಮಗೆ ಸಿಗುತ್ತದೆ. ಅದನ್ನು ನೀವು ನೋಡಿದ್ದೇ ಆದರೆ ಸರಿಯಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿದ್ದೇ ಆದರೆ ನಿಮಗೆ ರಾಸಾಯನಿಕ ಸಮೀಕರಣವನ್ನು ಯಾವ ರೀತಿಯಾಗಿ ನಾವು ಸರಿದೂಗಿಸಬಹುದು ಅನ್ನುವಂಥದ್ದನ್ನ ನಾನು ತಿಳಿಸಿಕೊಟ್ಟಿದ್ದೇನೆ. ಅದನ್ನ ದಯವಿಟ್ಟು ನೋಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೇನೆ. ಮತ್ತೆ ಏಪ್ರಿಲ್ 2025 ಎಕ್ಸಾಮ್ 1 ನಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದ್ರೆ, ಒಂದು ರಾಸಾಯನಿಕ ಸಮೀಕರಣಗಳು ಕೊಡ್ತಾರೆ. CO ಪ್ಲಸ್ H2 ಇಟ್ ಗಿವ್ಸ್ ಟು CO ಪ್ಲಸ್ H2. ಈ ರಾಸಾಯನಿಕ ಕ್ರಿಯೆಗಳಲ್ಲಿ ಹೈಡ್ರೋಜನ್ ಅಪಕರ್ಷಣಗೊಂಡು ನೀರು ಉತ್ಪತ್ತಿಯಾಗಿದೆ. 4 ಆಪ್ಷನ್‌ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಆಪ್ಷನ್ ಈ ಒಂದು ರಾಸಾಯನಿಕ ಸಮೀಕರಣಗಳಲ್ಲಿ ಕ್ರಿಯೆಯಲ್ಲಿ ಏನಾಗಿದೆ ಅಂತಂದ್ರೆ, ತಾಮ್ರದ ಆಕ್ಸೈಡ್ ಉತ್ಕರ್ಷಣೆಗೊಂಡು ತಾಮ್ರ ಉಂಟಾಗಿದೆ ಅನ್ನುವಂಥದ್ದನ್ನ ನಾವು ನೋಡಬಹುದು. ಅದೇ ರೀತಿಯಾಗಿ ಕುಮುಟುವಿಕೆ ಎಂದರೇನು ಅಂತ ಕೇಳಿದ್ದಾರೆ. ಕುಮುಟುವಿಕೆ ತಡೆಗಟ್ಟುವಿಕೆ ಯಾವುದಾದ್ರೂ 2 ವಿಧಾನಗಳನ್ನು ನಾವು ಈಗಾಗಲೇ ಇದೇ ಸಂಚಿಕೆಯಲ್ಲಿ ನೋಡಿದ್ದೀವಿ. ಅದನ್ನ ನೋಡಬೇಕು. ಏಪ್ರಿಲ್ 2024ರ ಪ್ರಶ್ನೆ 3 ನೀವು ನೋಡಿದ್ದೇ ಆದ್ರೆ ನೀವು ಉತ್ತರವನ್ನ ಕೂಡ ಬರೀಬಹುದು ಅನ್ನುವಂಥದ್ದು. ಅದೇ ರೀತಿಯಾಗಿ ಈ ಕೆಳಗಿನ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿ ಅಂತ ಕೇಳಿದರೆ, ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿದಾಗ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತುವಿನ ಚೂರುಗಳನ್ನು ಸೇರಿಸಿದೆ. ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬೆಳ್ಳಿಯ ನೈಟ್ರೇಟ್ ದ್ರಾವಣದೊಂದಿಗೆ ಸೇರಿಸಿದೆ. ಈ ಕುರಿತಾದಂತಹ ರಾಸಾಯನಿಕ ಸಮೀಕರಣಗಳನ್ನ ನಾವು ಇಲ್ಲಿ ಒಂದೊಂದಾಗಿ ಕೊಟ್ಟಿದ್ದೀವಿ. ಅವುಗಳನ್ನ ನೋಡ್ಕೋಬಹುದು. ಅದೇ ರೀತಿಯಾಗಿ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಕೇಳಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ H2+O2 ಇಟ್ ಗಿವ್ಸ್ ಟು H2O ಅಂತ ಇದೆ. ಮತ್ತೆ ಅದೇ ರೀತಿಯಾಗಿ 2ನೇ ಸಮೀಕರಣ, 3ನೇ ಸಮೀಕರಣಗಳನ್ನ ನಾವು ಸರಳ ರೀತಿಯಾಗಿ ಸರಿದೂಗಿಸಿ ನಾವು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನೋಡ್ಕೊಳ್ಬಹುದು. ಮೇ 2025ರ ಎಕ್ಸಾಮ್ 2 ನಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ, ಚಿಪ್ಸ್ಗಳಿರುವ ಪೊಟ್ಟಣಕ್ಕೆ ಹಾಯಿಸುವ ಅನಿಲ ಯಾವುದು ಅಂತಂದ್ರೆ ಅದು ನೈಟ್ರೋಜನ್ ಅನಿಲವನ್ನ ನಾವು ಹಾಯಿಸ್ತೀವಿ. ಅದೇ ರೀತಿಯಾಗಿ CO ಪ್ಲಸ್ H2 ಇಟ್ ಗಿವ್ಸ್ ಟು CO H2. ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಿರುವಂತಹ ಪ್ರತಿವರ್ತಕಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ಕರ್ಷಿಸಲ್ಪಟ್ಟ ವಸ್ತು ಯಾವುದು ಅಂತಂದ್ರೆ ಹೈಡ್ರೋಜನ್ ಅನಿಲ. ಅಪಕರ್ಷಿಸಲ್ಪಟ್ಟ ವಸ್ತು ಯಾವುದು ಅಂತಂದ್ರೆ ಅದು ತಾಮ್ರದ ಆಕ್ಸೈಡ್ ಆಗಿರ್ತದ ಅನ್ನುವಂಥದ್ದು. ಅದೇ ರೀತಿಯಾಗಿ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. NaCl ಪ್ಲಸ್ AgNO3 ಇವುಗಳನ್ನ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ನಾನು ಪೂರ್ಣಗೊಳಿಸಿ ಇಲ್ಲಿ ಕೊಟ್ಟಿದ್ದೀನಿ. ನೀವು ನನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ನೀವು ಬ್ಯಾಲೆನ್ಸಿ ಸರಿದೂಗಿಸಿದ್ದೇ ಆದ್ರೆ ರಾಸಾಯನಿಕ ಕ್ರಿಯೆಗಳನ್ನ ಸರಿದೂಗಿಸಬಹುದು ಅನ್ನುವಂಥದ್ದು.
ಅದೇ ರೀತಿಯಾಗಿ ಮತ್ತೊಂದು ನೋಡುವುದಾದ್ರೆ ಬದಲಾವಣೆಯೊಂದು ರಾಸಾಯನಿಕ ಕ್ರಿಯೆಯೆಂದು ನಿರ್ಧರಿಸಲು ಸಹಾಯಕವಾಗುವ ಯಾವುದಾದ್ರು 2 ಅಂಶಗಳು ಯಾವಪ್ಪ ಅಂತಂದ್ರೆ, ತಾಪದಲ್ಲಿ ಬದಲಾವಣೆಯಾಗಿರಬೇಕು, ಅನಿಲ ಬಿಡುಗಡೆಯಾಗಿರಬೇಕು, ಬಣ್ಣದಲ್ಲಿ ಬದಲಾವಣೆಯಾಗಿರಬೇಕು ಅಥವಾ ಪ್ರಕ್ಷೇಪ ಉಂಟಾಗಿರಬೇಕು ಅನ್ನುವಂಥದ್ದು. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ, ವಸ್ತುಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನು ನಾವು ಖಾತ್ರಿಪಡಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ, ಅವುಗಳಲ್ಲಿ ಏನಾಗಿರಬೇಕು, ತಾಪದಲ್ಲಿ ಬದಲಾವಣೆ ಒಂದು ಆಗಿರಬೇಕು, ಇನ್ನೊಂದು ಅನಿಲ ಬಿಡುಗಡೆ ಆಗಿರಬೇಕು, ಇನ್ನು ಬಣ್ಣದಲ್ಲಿ ಬದಲಾವಣೆ ಆಗಿರಬೇಕು, ಇಲ್ಲ ಅಂದ್ರೆ ಪ್ರಕ್ಷೇಪ ಉಂಟಾಗಿರಬೇಕು. ಅಂದಾಗ ಮಾತ್ರ ಏನಾಗುತ್ತದ, ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನುವಂಥದ್ದನ್ನ ನಾವು ಖಾತ್ರಿಪಡಿಸಿಕೊಳ್ಬಹುದು ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ 2ನೇ ಬಿ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನ ಸೇರಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧವನ್ನ ಹೆಸರಿಸಿ ಅಂತ ಕೇಳಿದರೆ, ಇದಕ್ಕೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಕೂಡ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಕೂಡ ಬರೆಯಲಾಗಿದೆ. ಈ ಕ್ರಿಯೆಯಲ್ಲಿ ಸಲ್ಫೇಟ್ ಮತ್ತು ಕ್ಲೋರೈಡ್ ಅಯಾನ್ಗಳು ಪರಸ್ಪರ ವಿನಿಮಯಗೊಳ್ಳುತ್ತವೆ. ಆದ್ದರಿಂದ ಇದನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಈ ಕುರಿತಾದಂತಹ ಒಂದು ರಾಸಾಯನಿಕ ಸಮೀಕರಣವನ್ನ ನಾವು ಬರಿಬಹುದಾಗಿದೆ. ಇನ್ನು ಇನ್ನು ಎಕ್ಸಾಮ್‌ನ ದೂರದೃಷ್ಟಿಯನ್ನ ಇಟ್ಟುಕೊಂಡು ಮೋಸ್ಟ್ ಲೈಕ್ಲಿ ಕ್ವೆಷನ್‌ಗಳನ್ನ ಕೇಳಬಹುದು. 2026ರ ಒಂದು ವಾರ್ಷಿಕ ಪರೀಕ್ಷೆಯ ದೃಷ್ಟಿಯನ್ನ ಇಟ್ಟುಕೊಂಡು ಕೆಲವೊಂದು ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಈ ಒಂದು ಸಂಚಿಕೆಯಲ್ಲಿ ಕೊಡ್ತಾ ಇದ್ದೀವಿ. ಈ ಸಂಚಿಕೆಯಲ್ಲಿ ನಿಮಗೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನ ನಾವು ಕೊಟ್ಟಿದ್ದೀವಿ. ಈ ಕೆಳಗೆ ರಾಸಾಯನಿಕ ಕ್ರಿಯೆಯಲ್ಲಿ ಸಂಯೋಗ ಕಂಡುಬರುವುದು ಯಾವುದರಲ್ಲಿ ಅಂತಂದ್ರೆ, ಸಂಯೋಗ ಕ್ರಿಯೆ ಕಂಡು ಬರ್ತಕ್ಕಂಥದ್ದು ಯಾವುದಂತಂದ್ರೆ 3ರಲ್ಲಿ ನಾವು ಸಂಯೋಗ ಕ್ರಿಯೆಯನ್ನ ಕಂಡು ಬರಬಹುದು ಅನ್ನುವಂಥದ್ದು. ಅದೇ ರೀತಿಯಾಗಿ ಈ ಕೆಳಗಿನ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಜರುಗುವ ವಿಭಜನೆ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಸೊ 2 ಎ ಮತ್ತು ಬಿಗಳಲ್ಲಿ ಕೇಳಿದ್ದಾರೆ. ಇದು ಒಂದು 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಿ ಸರಿಯಾದ ಉತ್ತರ ಆಗಿರ್ತದೆ ಅನ್ನುವಂಥದ್ದು. ಈ ಕೆಳಗಿನಲ್ಲಿ ಯಾವ ಕ್ರಿಯೆಯು ಬಹಿರುಷ್ಣಕ ಕ್ರಿಯೆ ಅಲ್ಲ ಅನ್ನುವಂಥದ್ದನ್ನ, ನೀರಿನ ವಿದ್ಯುತ್ ವಿಭಜನೆ ಇದು ಬಹಿರುಷ್ಣಕ ಕ್ರಿಯೆ ಆಗಿರುವುದಿಲ್ಲ ಅನ್ನುವಂಥದ್ದು. ಮತ್ತೆ ಕಬ್ಬಿಣವನ್ನು ಹೊರತುಪಡಿಸಿ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಿಸುವ 2 ಲೋಹಗಳನ್ನ ಹೆಸರಿಸಿ ಅಂತ ಕೇಳಿದರೆ, ಒಂದು ಸೀಸ ಆಗಿರ್ಬೋದು, ಇನ್ನೊಂದು ಸತು ಆಗಿರ್ಬೋದು. ಇವು ಕಬ್ಬಿಣವನ್ನು ಹೊರತುಪಡಿಸಿ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಪಲ್ಲಟಿಸುವ 2 ಲೋಹಗಳು ಇವಾಗಿರ್ತಾವ ಅನ್ನುವಂಥದ್ದು. ಒಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಅನಿಲಗಳು ಬಿಡುಗಡೆಯಾಗಿ ಪ್ರಮಾಣದಲ್ಲಿ ಘನರೂಪದ ಶೇಷವನ್ನ ಉಳಿಸ್ತಾವ. ಇವುಗಳಿಗೆ ನಾವು ಏನಂತ ಕರಿಬಹುದು ಅಂತಂದ್ರೆ, ಈ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಕಂದು ಬಣ್ಣದ ಅನಿಲನ ಹೆಸರಿಸಿ ಅಂತ ಕೇಳಿದರೆ, ಅದು ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ತದ ಅನ್ನುವಂಥದ್ದು. ಇನ್ನೊಂದು ಪ್ರಮಾಣದಲ್ಲಿ ಉಳಿಯುವ ಶೇಷ ವಸ್ತು ಯಾವುದು ಅಂತಂದ್ರೆ ಸೀಸದ ಆಕ್ಸೈಡ್ ಆಗಿರ್ತದ. ಅದೇ ರೀತಿಯಾಗಿ ಈ ಕ್ರಿಯೆಗೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣ ಏನಂತಂದ್ರೆ, ಒಂದು ಪ್ರಮಾಣದ ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಅನಿಲಗಳು ಬಿಡುಗಡೆಯಾಗಿ ಏನಾಗಿರ್ತಾವ ಅಂತಂದ್ರೆ, ನಮಗೆ ಆ ಸೀಸದ ಆಕ್ಸೈಡ್ ಸಿಗುವುದರ ಜೊತೆಗೆ ನಮಗೆ ಕಂದು ಬಣ್ಣದ ಅನಿಲವನ್ನು ಕೂಡ ಬಿಡುಗಡೆ ಮಾಡ್ತದ ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು. ಇಲ್ಲಿ ಈ ಒಂದು 5ನೇ ಪ್ರಶ್ನೆಯನ್ನ ನಾವು ಸೀಸದ ನೈಟ್ರೇಟ್ ಅನ್ನ ನಾವು ಗಾಳಿಯಲ್ಲಿ ಕಾಯಿಸಿದಾಗ ಏನಾಗ್ತದ ಅಂತಂದ್ರೆ, ಪ್ರಮಾಣದಲ್ಲಿ ಏನ್ ಮಾಡ್ತದ, ಏನು ಹ್ಮ್ ಆ ಒಂದು ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಪ್ರಮಾಣದಲ್ಲಿ ಘನವಸ್ತುದ ಶೇಷ ವಸ್ತು ಯಾವುದು ಅಂತಂದ್ರೆ, ಅದು ಕಂದು ಬಣ್ಣದ ನೀಲಿ ಏನು ಅನಿಲ ಏನಾಗಿರ್ತದೆ, ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ತದೆ. ಸೀಸದ ಆಕ್ಸೈಡ್ ಕೊಡುವುದರ ಜೊತೆಗೆ ಕಂದು ಬಣ್ಣದ ಅನಿಲ. ಅದೇ ರೀತಿಯಾಗಿ ಪ್ರಮಾಣದಲ್ಲಿ ಉಳಿತಕ್ಕಂಥ ವಸ್ತು ಯಾವುದು ಅಂತಂದ್ರೆ, ಅದು ಸೀಸದ ಆಕ್ಸೈಡ್ ಆಗಿರ್ತದ ಎನ್ನುವಂಥದ್ದು ನಾವು ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಉಷ್ಣ, ಬೆಳಕು ಹಾಗೂ ವಿದ್ಯುತ್ ಶಕ್ತಿಯನ್ನ ಬಳಸಿಕೊಂಡು ಜರುಗುವ ರಾಸಾಯನಿಕ ವಿಭಜನೆ ಕ್ರಿಯೆಗಳಿಗೆ ಒಂದೊಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸುಣ್ಣದ ಕಲ್ಲನ್ನ ಕಾಯಿಸಿದಾಗ, ಸೊ ಈ ಉದಾಹರಣೆಯನ್ನ ನಾವು ಕೊಡಬಹುದು. ಅದೇ ರೀತಿಯಾಗಿ ಬೇರಿಯಂ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೆಳ್ಳಿಯ ಕ್ಲೋರೈಡ್. ಅದೇ ರೀತಿಯಾಗಿ ನೀರಿನ ಮೂಲಕ ವಿದ್ಯುತ್ತನ್ನ ಹಾಯಿಸಿದಾಗ ನಾವು ಈ ಉದಾಹರಣೆಗಳನ್ನ ಕೊಡಬಹುದು. ಇಲ್ಲಿ ಏನಂತಂದ್ರೆ, ಉಷ್ಣ, ಬೆಳಕು ಮತ್ತು ವಿದ್ಯುತ್ ಶಕ್ತಿಯನ್ನ ಬಳಸಿಕೊಂಡು ಜರುಗುವ ರಾಸಾಯನಿಕ ವಿಭಜನೆ ಕ್ರಿಯೆಗಳು ಆಗಿರ್ತಾವ ಅನ್ನುವಂಥದ್ದು. ಅದೇ ರೀತಿಯಾಗಿ ಮ್ಯಾಗ್ನೀಸಿಯಂ, ಸತು ಮತ್ತು ಅಲ್ಯೂಮಿನಿಯಂನಂತಹ ಲೋಹಗಳು
ಲೋಹಗಳ ಮೇಲ್ಮೈ ಮೇಲೆ ಆಕ್ಸೈಡ್ ಪದರ ಉಂಟಾಗುವುದರಿಂದ ಪ್ರಯೋಜನವೇನು ಅಂತಂದು ಕೇಳಿದ್ದಾರೆ. ಇಲ್ಲಿ ಲೋಹದ ಮೇಲೆ ಉಂಟಾಗುವ ಆಕ್ಸೈಡ್‌ನ ಪದರವು ಲೋಹ ಇನ್ನಷ್ಟು ನಶಿಸುವುದನ್ನ ತಡೆಗಟ್ತದೆ ಅನ್ನುವಂಥದ್ದು. ಇನ್ನು 8ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಗಾಳಿಯಲ್ಲಿ ಉರಿಸುವ ಮುನ್ನ ಮ್ಯಾಗ್ನೀಸಿಯಂ ರಿಬ್ಬನ್ ಮೇಲ್ಮೈಯನ್ನು ಉಜ್ಜಬೇಕು ಏಕೆ ಅಂತಂದ್ರೆ, ಮ್ಯಾಗ್ನೀಸಿಯಂ ರಿಬ್ಬನ್ ಮೇಲೆ ಆಕ್ಸೈಡ್ ಪದರ ಉಂಟಾಗಿರ್ತದೆ. ಅದಕ್ಕೆ ನಾವು ಉಜ್ಜಬೇಕಾಗಿರ್ತದೆ ಅನ್ನುವಂಥದ್ದು. ಬೆಳ್ಳಿಯ ಶುದ್ಧೀಕರಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಪಡೆಯುವಾಗ ತಾಮ್ರದಿಂದ ಸ್ಥಾನಪಲ್ಲಟಗೊಳ್ಳುವುದನ್ನು ಒಳಗೊಂಡಿದೆ. ಇಲ್ಲಿ ನಡೆಯುವ ಕ್ರಿಯೆಯ ಸಮೀಕರಣವನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಈ ರೀತಿ ಸಮೀಕರಣ Ag NO3 + Cu2 Cu which gives to CuNO3 twice plus 2Ag ಈ ರೀತಿಯಾಗಿ ನಾವು ಸಮೀಕರಣವನ್ನ ಬರಿಬಹುದು. ಅದೇ ರೀತಿಯಾಗಿ ಆ ಸೀಸವು ತಾಮ್ರದ ಕ್ಲೋರೈಡ್ ದ್ರಾವಣದೊಂದಿಗೆ ವರ್ತಿಸುವುದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಉದಾಹರಣೆಯಾಗಿದೆ ಅಂತಂದ್ರೆ, ಸೀಸವು ತಾಮ್ರದ ಕ್ಲೋರೈಡ್ ದ್ರಾವಣದೊಂದಿಗೆ ವರ್ತಿಸುವ ಸ್ಥಾನಪಲ್ಲಟ ಕ್ರಿಯೆ ಆಗಿರ್ತದೆ. ಇದು ಒಂದು ಉದಾಹರಣೆ ಆಗಿದೆ. ಏಕೆಂದ್ರೆ ಇಲ್ಲಿ ನಾವು ನೋಡಬಹುದು, ತಾಮ್ರದ ಕ್ಲೋರೈಡ್‌ನಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ಇದಕ್ಕೆ ರಾಸಾಯನಿಕ ಸಮೀಕರಣವನ್ನು ನಾವು ನೋಡಬಹುದು. ಸೀಸವು ತಾಮ್ರದ ಕ್ಲೋರೈಡ್‌ನಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸುವುದ್ರ ಜೊತೆಗೆ ಏನು ತಾಮ್ರದ ಕ್ಲೋರೈಡ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸ್ತದ. ಅದರ ಜೊತೆಗೆ ಸೀಸದ ಕ್ಲೋರೈಡ್ ನಮಗೆ ಸಿಗ್ತದ ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಆ ಹೊಳಪುಳ ಕಂದು ಬಣ್ಣದ ಎಕ್ಸ್ ಧಾತುವನ್ನ ಗಾಳಿಯಲ್ಲಿ ಕಾಯಿಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಎಕ್ಸ್ ಧಾತು ಉಂಟಾಗುವ ಕಪ್ಪು ಬಣ್ಣದ ಸಂಯುಕ್ತ ಯಾವುದು ಅಂತಂದ್ರೆ ಅದು ತಾಮ್ರ ಆಗಿರ್ತದೆ. ಈ ಕ್ರಿಯೆಯಲ್ಲಿ ಕಪ್ಪು ವಸ್ತು ತಾಮ್ರದ ಆಕ್ಸೈಡ್ ಆಗಿರ್ತದೆ ಅನ್ನುವಂಥದ್ದು. ಇನ್ನು ಅಂತರುಷ್ಣಕ ಕ್ರಿಯೆಗಳು ಮತ್ತು ಬಹಿರುಷ್ಣಕ ಕ್ರಿಯೆಗಳು ಎಂದರೇನು? ಉದಾಹರಣೆ ಕೊಡಿ. ರಾಸಾಯನಿಕ ಕ್ರಿಯೆ ಜರುಗಿದಾಗ ಉಷ್ಣ, ಬೆಳಕು ಅಥವಾ ಶಬ್ದ ಬಿಡುಗಡೆಯಾಗುವಂತಹ ಕ್ರಿಯೆಗಳನ್ನ ಬಹಿರುಷ್ಣಕ ಕ್ರಿಯೆಗಳಂತ ಕರಿತೀವಿ. ಇದಕ್ಕೆ ಉದಾಹರಣೆಗಳನ್ನ ನಾವು ನೋಡಿದೀವಿ. ಇಲ್ಲಿ ಏನಂತಂದ್ರೆ ಕೆಳಗೆ ಕೊಟ್ಟಿರ್ತಕ್ಕಂಥ ರಾಸಾಯನಿಕಗಳ ಕ್ರಿಯೆಯಲ್ಲಿ ಏನಾಗ್ತದ ಅಂತಂದ್ರೆ ಅತಿ ಉಷ್ಣ ಬಿಡುಗಡೆ ಆಗ್ತದೆ. ರಾಸಾಯನಿಕ ಕ್ರಿಯೆಯ ಜೊತೆಯಲ್ಲಿ ಕೊನೆಯಲ್ಲಿ ಏನಾಗ್ತದ ಅಂತಂದ್ರೆ ಉಷ್ಣ ಬಿಡುಗಡೆ ಆಗ್ತದೆ. ಇನ್ನು ಅಂತರುಷ್ಣಕ ಕ್ರಿಯೆಗಳು ಅಂತಂದ್ರೆ ರಾಸಾಯನಿಕ ಕ್ರಿಯೆ ಜರುಗಿದಾಗ ಉಷ್ಣ, ಬೆಳಕು ಅಥವಾ ವಿದ್ಯುತ್ ಶಕ್ತಿ ಬಳಕೆಯಾದರೆ ಅಥವಾ ಹೀರಿಕೆಯಾದರೆ ಅಂತ ಕ್ರಿಯೆಗಳನ್ನ ಅಂತರುಷ್ಣಕ ಕ್ರಿಯೆಗಳಂತ ನಾವು ಕರಿತೀವಿ ಅನ್ನುವಂಥದ್ದು. ಈ ಉದಾಹರಣೆಯನ್ನ ಈ ಕೊಟ್ಟಿರ್ತಕ್ಕಂಥ ಸಮೀಕರಣದಲ್ಲಿ ಏನಾಗಿದೆ ಅಂತಂದ್ರೆ ಉಷ್ಣ ಬಳಕೆ ಆಗಿದೆ ಅನ್ನುವಂಥದ್ದನ್ನ ತಿಳ್ಕೊಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮ್‌ನ ದೂರದೃಷ್ಟಿ ಇಟ್ಕೊಂಡು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂಥ ಅಧ್ಯಾಯದ ಮೇಲೆ ಹಿಂದಿನ ವರ್ಷಗಳಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಹಿತವಾಗಿ ಮತ್ತೆ ಮುಂದೆ ಕೇಳಬಹುದಾದಂಥ ಪ್ರಶ್ನೆಗಳನ್ನು ಈ ಒಂದು ಸಂಚಿಕೆಯಲ್ಲಿ ನೀಡಿದ್ದೀವಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರು, ನಮ್ಮ education.in ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.